ಬಾಸ್ ಮನೆಯಲ್ಲಿ ವಿನಯ್ ಅವ್ರನ್ನ ಕೆಟ್ಟವರನ್ನಾಗಿ ಮಾಡಿದ್ರೆ ಅವರು ಹೊರಗಡೆ ಹೀರೋಗಳಾಗ್ತಾ ಇರ್ತಾರೆ. ಸೊ ಆ ಥರ ಏನಾದರೂ ಸಿಕ್ಕಾಪಟ್ಟೆ ಸ್ಟ್ರಾಟಜಿಗಳು ಮಾಡಿದ್ದಾರೆ ಅಂತ ಅಂದರೆ ನಿಮ್ಮ ಪ್ರಕಾರ ಯಾರವರು ಅಂತ? ಈಗ ಡ್ರೋನ್ ಆ ಸ್ಟ್ರಾಟಜಿ ಮಾಡ್ತಾ ಇದ್ದಾನೆ. ಅವನು ಏನೂ ಇರೋದೇ ಇಲ್ಲ ಪಾಪ. ಅವರು ಅಷ್ಟು ನಾನು ಅಲ್ಲಿದ್ದಾಗ ನೋಡಿದ್ದು, ಈಗಿನ ಪ್ರೋಮೋ ಬಗ್ಗೆ ಮಾತಾಡ್ತಾರಲ್ಲ, ಅಲ್ಲಿದ್ದಾಗ ಅವ್ರ ಪಾಡಿಗೆ ಅವ್ರು ಕೂತಿರ್ತಾರೆ. ಆ್ಯಂಡ್ ಆಲ್ಸೋ ವಿನಯ್ ಒಂದು 4-5 ಸತಿ ಅವನ ಹತ್ರ ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾರೆ, ಮಾತಾಡಿದ್ದಾರೆ, ಸಾರ್ಟ್ ಆಗಿದೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಆದರೂ ಅವನು ಯಾವುದೋ ಒಂದು ಇದು ಬಂದಾಗ ಆ ಬ್ಲೂ ಡಾಟ್ ಮೇಲೆ ನಿಂತ್ಕೊಂಡು, ಆ ವೇದಿಕೆ ಮೇಲೆ ನಿಂತ್ಕೊಂಡು ಅವ್ರಿಗೆ ವಾಪಸ್ ಕೊಡ್ತಾನೆ. ಅವಾಗ ಅವ್ರು ಬಿಡಲ್ಲ. ವಿನಯ್ ಹೆಂಗೆ ಅಂದರೆ ಅವರೇ ಕೆಣ್ಕೊಂಡು ಹೋಗಲ್ಲ, ಯಾರಾದರೂ ಟ್ರಿಗರ್ ಮಾಡಿದ್ರೆ ಅವ್ರನ್ನ ಬಿಡಲ್ಲ. ಸೊ ಇಲ್ಲಿ ತುಂಬ ಜನ ಅದನ್ನು ಯೂಸ್ ಮಾಡಿದ್ದಾರೆ ಅನ್ಸುತ್ತೆ ಆ ಸ್ಟ್ರಾಟಜಿನ. ಅಂದರೆ ಅವ್ರನ್ನ ಕೆರಳಿಸೋದು, ಅವ್ರ ಹತ್ರ ಬೈಸ್ಕೊಳ್ಳೋದು, ಅದಾದಮೇಲೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು, ಸಿಂಪತಿ ಕಾರ್ಡ್ ಪ್ಲೇ ಮಾಡೋದು. ಡ್ರೋನ್ ಇಸ್ ಒನ್ ಆಫ್ ದೆಮ್. ಐ ಥಿಂಕ್ ಸಂಗೀತ ಇಸ್ ಆಲ್ಸೋ ಸೀನ್ ಇಟ್. ಅಂದರೆ ಅವ್ರನ್ನ ಟ್ರಿಗರ್ ಮಾಡಿ, ಪ್ರವೋಕ್ ಮಾಡಿ, ಆ ಓಪನಿಂಗ್ ಸಿಕ್ಕ ತಕ್ಷಣ ಅವರ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಶಿ ಹಸ್ ಬಿಕಮ್ ಅ ಹೀರೋಸ್ ತುಂಬ ಸತಿ. ಅಂದರೆ ವಿನಯ್ ಜೊತೆ ಅವ್ರ ಪಂಗ ಇದ್ದಿದ್ದೆ ಫಸ್ಟಿಂದ ಡೇ 1ಇಂದ ಲಾಸ್ಟ್ ಡೇವರೆಗೂ ಇಟ್ ಇಸ್ ವಿತ್ ವಿನಯ್. ಆ್ಯಂಡ್ ಈಗ ಸ್ವಲ್ಪ ಕಾರ್ತಿಕ್ ಜೊತೆ ಅದು ಇದು ನಡೀತಾ ಇದೆ. ಸೊ ಅದೊಂದು. ಅದು ಬಿಟ್ಟರೆ ಅವರಿಬ್ಬರು ಜಾಸ್ತಿ ಯೂಸ್ ಮಾಡಿದ್ದಾರೆ ಅನಿಸುತ್ತೆ ಆ ಒಂದು ಆಪರ್ಚುನಿಟಿನ. ಇದರಿಂದನೇ ವಿನಯ್ ಅವರು ಸುಮಾರು ವೀಕ್ಗಳಿಂದ ಸೈಲೆಂಟ್ ಆಗಿದ್ದಾರಾ ಅಂತ? ಇದರಿಂದ ಅಲ್ಲ, ವಿನಯ್ಗೆ ತುಂಬ ಜನ ಬಂದು ಹೇಳ್ತಾರೆ, ನೀನು ಅಗ್ರೆಸಿವ್ ಆಗಿ ಆಡ್ತಾ ಇದೆಯಾ, ಬೇಡ ಅಂದರೆ ಹರ್ಟ್ ಮಾಡ್ತಾ ಇದೆಯಾ, ನೀನು ವಿಲನ್ ಥರ ಕಾಣಿಸ್ತಾ ಇದೆಯಾ, ನಿನ್ನಿಂದ ಯೋರ್ ಫ್ಯಾಮಿಲಿ ಇಸ್ ಗೋಯಿಂಗ್ ಥ್ರೂ ಸೋ ಮಚ್ ಅಂತ ಹೇಳಿದಾಗ ವಿನಯ್ ಫ್ಯಾಮಿಲಿಗೋಸ್ಕರ ಇನ್ಯಾರಿಗೂ ಹರ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಕಾನ್ಷಿಯಸ್ಲಿ ಅವರು ಸೋಬರ್ ಡೌನ್ ಆಗ್ತಾರೆ. ನಾಟ್ ಬಿಕಾಸ್ ಇವ್ರಿಗೆಲ್ಲ ಹೆದರ್ಕೊಂಡು ಅಂತ ಅಲ್ಲ, ಬಿಕಾಸ್ ಹಿ ಹ್ಯಾಸ್ ಇಸ್ ಓನ್ ರೀಸನ್ಸ್ ಅದಕ್ಕೋಸ್ಕರ.